ಹಾಯ್ ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ತಾವೆಲ್ಲರೂ ಬೇರೆ ಬೇರೆ ಸಿಸ್ಟಮ್ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ PDF ಅಂದರೆ PDF ಫೈಲ್ನ ಮತ್ತು JPG ಫೋಟೋಗಳನ್ನು ನಾವು 50 KBಗೆ 100 KBಗೆ ಕಂಪ್ರೆಸ್ ಮಾಡೋದು ಹೇಗೆ ಅನ್ನೋದ್ರ ಕುರಿತು ನಾನು ತೋರಿಸ್ತೇನೆ. ನೋಡಿ, ಅದು ಫ್ರೀಯಾಗಿ ನಾವು ಕಂಪ್ರೆಸ್ಸನ್ನು ಮಾಡ್ಕೋಬಹುದು. 100 KBಗೆ 50 KBಗೆ ಈ ಥರ ಒಂದು ಜಸ್ಟ್ ನಾನು ಯಾವುದು ಕಂಪ್ರೆಸ್ PDF 100 to 100 KB ಆನ್ಲೈನ್ PDF ಅಂತೇಳಿ ನಾನು ಹೊಡೆದಿದ್ದೀನಿ. ನೀವು ಸಹಿತ ಇದೇ ಥರ ನೀವು ಗೂಗಲಲ್ಲಿ ಕ್ಲಿಕ್ ಮಾಡಿದರೆ ನೀವೇ ಸುಮ್ಮನೆ ಜಸ್ಟ್ ಕಂಪ್ರೆಸ್ ಟು PDF 100 KB ಕನ್ವರ್ಟರ್ ಅಂತ ಹೊಡೆದ್ರೂ ಸಹಿತ ನಿಮಗೆ ಈ ಥರ ಬರುತ್ತೆ. ಈ ಥರ ಸೆಲೆಕ್ಟ್ PDF ಅಂತೇಳಿ ಬಂದುಬಿಡುತ್ತೆ ನಿಮಗೆ. ಅದರ ಮೇಲೆ ಕ್ಲಿಕ್ ಮಾಡಿ ನೀವು PDF ನೀವು ಯಾವುದನ್ನು 50 KBಗೆ ಇಲ್ಲ 100 KBಗೆ ನೀವು ಸೆಲೆಕ್ಟ್ ಮಾಡಬೇಕಂತಿದ್ರೆ ಆ ಒಂದು ಫೈಲನ್ನು ಅಲ್ಲಿ ತೆಗೆದುಕೋಬೇಕು. ಅಲ್ಲಿ ನೋಡಿ PDF ಫೈಲ್ಸ್ ಅಂತ ಇದೆ ಮತ್ತು ಇನ್ನೊಂದು ಇಮೇಜ್ ಫೈಲ್ಸ್ ಅಂತ ಇದೆ. ನೀವು ಫೋಟೋಗಳನ್ನು ಕಂಪ್ರೆಸ್ ಮಾಡಬೇಕು, ಕಡಿಮೆ ಆ ಸೈಜನ್ನು ಕಡಿಮೆ ಮಾಡಬೇಕಂತೇಳಿದ್ರೆ ಇಮೇಜ್ ಟೂಲ್ಸ್ನಲ್ಲಿ ಹೋಗಬೇಕು. PDF ಫೈಲ್ನ ನೀವು ಕಂಪ್ರೆಸ್ ಮಾಡಬೇಕು, ಕಡಿಮೆ ಸೈಜ್ ಮಾಡಬೇಕಂತೇಳಿದ್ರೆ PDF ಫೈಲ್ಸ್ನಲ್ಲಿ ಹೋಗಬೇಕು. ಓಕೆ, ನಾನು ಡೌನ್ಲೋಡಿಗೆ ಬಂದು ನೋಡಿ, ಅದ್ರ ಮೇಲೆ PDF ಫೈಲ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೌನ್ಲೋಡು ಇಲ್ಲ ಡೆಸ್ಕ್ಟಾಪು ನೀವು ಯಾವುದಾದ್ರೂ ತೆಗೆದುಕೊಳ್ಳಿ, ಬಂದು ಈ ಥರ ಬರುತ್ತೆ. ನಾವು ಜಾಸ್ತಿ KB ಇರ್ತಕ್ಕಂಥದ್ದನ್ನು 1000 ಮೇಲೆ 1400 ಆ ಥರ ಇರ್ತಕ್ಕಂಥ ಒಂದು ಇದನ್ನು ನಾನು ತೆಗೆದುಕೊಳ್ತೇನೆ. ನೋಡಿ, ನಾನು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಕಂಪ್ರೆಸ್ ಮಾಡಿ ತೋರಿಸ್ತೇನೆ. 100 KBಗೆ ಹೇಗೆ ಕಂಪ್ರೆಸ್ ಮಾಡೋದು, ಆಟೋಮೆಟಿಕ್ ಇದೇನು ಫ್ರೀಯಾಗಿ ಕಂಪ್ರೆಸ್ ಮಾಡೋದು, ಯಾವುದೇ ದುಡ್ಡು ಕೊಡೋ ಹಾಗಿಲ್ಲ. ಓಕೆ, ನೋಡಿ, ನಾನು ಅದನ್ನು ಸೆಲೆಕ್ಟ್ ಮಾಡಿ ಕೆಳಗಡೆ ಫೈಲ್ ಅಂತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿದೆ. ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ನೋಡಿ ಕಂಪ್ರೆಸ್, ನೀವು ಎಷ್ಟಕ್ಕಾದರೂ ನೀವು ಅಲ್ಲಿ ಜಾಸ್ತಿ ಇದ್ದರೆ ಜಾಸ್ತಿ ಮಾಡ್ಕೋಬಹುದು. 100 ಮೇಲೆ ಇಲ್ಲ 100 ಒಳಗಡೆ ಮಾಡೋಂಗಿದ್ರೆ 100 ಒಳಗಡೆ ಮಾಡ್ಬೋದು. ನೋಡಿ, ಅಲ್ಲಿ ಮೇಲೆ ಕೆಳಗಡೆ ಡೌನ್ಲೋಡ್ ಅಂತಿದೆ, ಅದು ನೋಡಿ. ಈಗ ಅಲ್ಲಿ ಕಂಪ್ರೆಸ್ ಅಂತ ಹೊಡೆದ್ರೆ ಅಲ್ಲಿ ಎಷ್ಟಾಯಿತು, 100 ಮೇಲೆ ಆಯಿತು. ಓಕೆ, ನಾವು ಇನ್ನೂ ಕಡಿಮೆ ಮಾಡಬೇಕು, 100 KB ಒಳಗಡೆ ಇರಬೇಕಂತ ಹೇಳಿದ್ರೆ ನೋಡಿ, ಈಗ ಇನ್ನು 156 ಆಯಿತು, ಇನ್ನೂ ಜಾಸ್ತಿ ಆಯಿತು. ಓಕೆ, 200 ಆಯಿತು. ಓಕೆ, ನೋಡಿ ಅಲ್ಲಿ ಕಂಪ್ರೆಸ್ ಮಾಡ್ತೇನೆ. ಈಗ 100 KB ಒಳಗಡೆ ಬಂತು. ಓಕೆ, ಅದನ್ನು ನಾವು PDF ಡೌನ್ಲೋಡ್ ಮಾಡಿ ಡೆಸ್ಕ್ಟಾಪ್ದಲ್ಲಿ ಇಟ್ಕೋಬೋದು. ಇಟ್ಕೊಂಡು ನಾವು ಯಾವುದಾದ್ರೂ ಒಂದು ವರ್ಕ್ ಮಾಡ್ತಾ ಇರ್ತೀವಿ, 100 KBನೇ ಇರಬೇಕು ಮಿನಿಮಮ್, ಇಲ್ಲ 50 KBನೇ ಇರಬೇಕು. ಕಂಪ್ರೆಸ್ ಮಾಡಬೇಕು, ಆ ಫೈಲ್ ಸೈಜನ್ನು ಕಡಿಮೆ ಮಾಡಬೇಕಂತೇಳಿದ್ರೆ ಈ ಥರ ಮಾಡ್ಕೊಳ್ಳೋದು ತುಂಬ ಸುಲಭ, ತುಂಬ ಈಸಿಯಾಗಿರ್ತಕ್ಕಂಥದ್ದು. ಯಾವುದೇ ದುಡ್ಡು ಗಿಡ್ಡು ಏನು ಇರೋದಿಲ್ಲ, ಬೈ ಮಾಡ್ತಕ್ಕಂಥ ಏನಿಲ್ಲ, ಫ್ರೀಯಾಗಿ ಸಿಗ್ತಕ್ಕಂಥದ್ದನ್ನು ಅದು ಎಲ್ಲಿ ಸಿಗುತ್ತೆ ಅನ್ನೋದು ನಾನು ತೋರಿಸಿದ್ದೀನಿ. PDF ಟು 50 KB ಕನ್ವರ್ಟರ್ ಅಂತೇಳಿ ಹೊಡೆದ್ರೂ ಸಹಿತ ನಿಮಗೆ ಬರುತ್ತೆ. ಓಕೆ, 50 KB 100 KB ಕನ್ವರ್ಟರ್ ಅಂತ ಹೊಡೆದ್ರೂ ಬರುತ್ತೆ. ಫಸ್ಟ್ ಯಾವ್ದು ಬರುತ್ತೆ ಅದನ್ನು ನೀವು ತೆಗೆದುಕೊಳ್ಳಿ. ಓಕೆ, ನೋಡಿ, ನೆಕ್ಸ್ಟ್ ಬಂದು ನಾನು ಫೋಟೋಗಳನ್ನು ಈಗ PDF ಫೈಲ್ಸನ್ನು ಸೆಲೆಕ್ಟ್ ಮಾಡೋದು ತೋರಿಸಿದ್ದೀನಿ. ಅಲ್ಲಿ ಕ್ಯಾನ್ಸಲ್ ಮಾಡ್ಕೊಳೋದು ಅಷ್ಟೇ. ಮತ್ತು ಇನ್ನೊಂದು ಫೈಲ್ನ ಮತ್ತೆ ಅಲ್ಲಿ ಪ್ಲಸ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಮತ್ತು ಇನ್ನೂ ಒಂದು PDFನ್ನು ಮತ್ತು ನಾವು ಕಂಪ್ರೆಸ್ ಮಾಡ್ಬೋದು. ಕಂಪ್ರೆಸ್ ಅಂದರೆ ಫೈಲ್ ಸೈಜನ್ನು ಕಡಿಮೆ ಮಾಡ್ತಕ್ಕಂಥದ್ದು. ಓಕೆ, ನೋಡಿ, ಅದೇ ಥರ ಕಂಪ್ರೆಸ್ ಮಾಡೋದು, ಡೌನ್ಲೋಡ್ ಮಾಡ್ಕೊಳ್ಳೋದು. ಡೌನ್ಲೋಡು ಮತ್ತು ಎಲ್ಲಿ ನಾವು ಡೌನ್ಲೋಡ್ ಆದ ಮೇಲೆ ನೋಡಿ, ಅಲ್ಲಿ ಬಲಗಡೆ ಮೇಲಿದೆ, ಅಲ್ಲಿ ಡೌನ್ಲೋಡ್ ಆಗ್ತವೆ. ಪ್ರತಿಯೊಂದು ಫೈಲ್ಸನ್ನು ಯಾವುದೇ ಒಂದು ನಾವು ಆನ್ಲೈನಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಕಂಪ್ರೆಸ್ ಮಾಡೋಕ್ಕೆ ಬರೋದಿಲ್ಲ ಅಂತೇಳಿದ್ರೆ ಫ್ರೀಯಾಗಿ ಸಿಗಲ್ಲ. ಎಲ್ಲವುದೂ ದುಡ್ಡು ಕೊಟ್ಟೆ ಕೊಂಡ್ಕೋಬೇಕಂತ ಇರ್ತವೆ. ಅಂಥದನ್ನು ನಾವು ಏನು ಮಾಡಬೇಕಪ್ಪ ಅಂತೇಳಿದರೆ, ನೀವು ಈ ಒಂದು ಅವಕಾಶ ಇದೆ ಫ್ರೀಯಾಗಿ. ಓಕೆ, ಇಮೇಜ್ ಟೂಲ್ಸ್ ಅಂತ ಇದೆ ನೋಡಿ, ಅಲ್ಲಿ ಕಂಪ್ರೆಸ್ JPG ಅಂತ ಐತೆ, JPEG. ಓಕೆ, ಇಮೇಜ್ ಟೂಲ್ಸ್ನಲ್ಲಿ ಹೋಗಿ JPEG ಅಂತಿದೆ ನೋಡಿ, ಕಂಪ್ರೆಸ್ JPEG ಫೈಲ್ ಕಂಟಿನ್ಯೂ ಅಂತೇಳಿ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ, ಫೈಲ್ ಮೇಲೆ ಕ್ಲಿಕ್ ಮಾಡಿದರೆ ಫೋಟೋ ಬರುತ್ತೆ. ಯಾವುದಾದ್ರು ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದನ್ನು ನಾವು 100 ಜಾಸ್ತಿ ಇರ್ತಕ್ಕಂಥದ್ದು ನಾನು ತೆಗೆದುಕೊಂಡು ತೋರಿಸ್ತೇನೆ ನಿಮಗೆ. ಇಲ್ಲಿ 100 ಮೇಲಿದೆ. ಈಗ ಕಡಿಮೆ ಮಾಡೋದು ಹೇಗೆ ಅನ್ನೋದ್ರ ಕುರಿತು ನಾನು ತೋರಿಸ್ತೇನೆ ನೋಡಿ. ಓಕೆ, ಒಂದು ಫೈಲ್ ತೆಗೆದುಕೊಂಡಿದ್ದೀನಿ. ಈಗ ಅಲ್ಲಿ ಎಷ್ಟಿದೆ, 90 ಮೇಲೆ ಇದೆ, 90. ಈಗ 100 ಮಾಡ್ಕೋಬೇಕು ಮಿನಿಮಮ್ಮು. ಸ್ವಲ್ಪ ಕಡಿಮೆ, ತುಂಬ ಕಡಿಮೆ ಇತ್ತಂದರೆ ಆ ಫೋಟೋ ಬ್ಲರ್ ಆಗಿಬಿಡುತ್ತೆ. ತುಂಬ ಜಾಸ್ತಿ ಇತ್ತಂದರೆ ತುಂಬ ಚೆನ್ನಾಗಿರುತ್ತೆ ಅಷ್ಟೇ. ಅವರು ಮಿನಿಮಮ್ 100 ಕೇಳಿದಾರೆ ಅಂದಮೇಲೆ ನಾವು 100ಕ್ಕೆ ಒಂದು 98, 99, 97 ಹಂಗೆ ಬಂದರೂ ಸಹಿತ ಪರವಾಗಿಲ್ಲ. ಅದು ಸ್ವಲ್ಪ ಅಷ್ಟೇ ಕ್ಲಾರಿಟಿಯಾಗಿ ಇರುತ್ತೆ. ಫೋಟೋ ಆಗಲಿ PDF ಆಗಲಿ ಏನೇ ಆಗಲಿ ಅದನ್ನು ಅಪ್ಲೋಡ್ ಮಾಡಿದರೂ ನೆಕ್ಸ್ಟ್ ಯಾವತ್ತೇ ಡೌನ್ಲೋಡ್ ಮಾಡಿ ನೋಡಿದ್ರೆ ಸಹಿತ ಆ ಫೈಲು ಕ್ಲಾರಿಟಿಯಾಗಿ HD ಆಗಿ ಇರ್ತವೆ. ಓಕೆ, ನೋಡಿ, ನೆಕ್ಸ್ಟ್ ಇನ್ನೊಂದು ಫೋಟೋನ ನಾನು ಸೆಲೆಕ್ಟ್ ಮಾಡಿ ತೋರಿಸ್ತೇನೆ ನೋಡಿ. ಕೆಳಗಡೆ ಫೈಲ್ ಅಂತಿದೆ,
ನೋಡಿ ನಾನು ಮತ್ತೆ ಕಂಪ್ರೆಸ್ ಮಾಡ್ತೇನೆ. ನೋಡಿ 72 ಇತ್ತು, 62 ಆಯಿತು. ಕಂಪ್ರೆಸ್ ಮತ್ತು ಸ್ವಲ್ಪ ಜಾಸ್ತಿ ಆಯಿತು, ಕಡಿಮೆ ಮಾಡ್ಕೊಳ್ತೇನೆ. ಇನ್ನೂ ಸ್ವಲ್ಪ ಕಡಿಮೆ ಮಾಡ್ಕೊಳ್ತೇನೆ. ನೋಡಿ ಈಗ ಆಯಿತಾ, 95 ಆಯಿತು. ಓಕೆ, ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ಆ ಫೋಟೋನ ಡೌನ್ಲೋಡ್ ಮಾಡಿಕೊಂಡು ನಾವು ಮತ್ತು ಯಾವುದೇ ಒಂದು ಆನ್ಲೈನಲ್ಲಿ ವರ್ಕ್ ಮಾಡ್ತಕ್ಕಂಥವ್ರು ಆ ಒಂದು ಫೋಟೋನನ್ನಾಗಲಿ PDF ಅನ್ನಾಗಲಿ ನಾವು ಅಪ್ಲೋಡ್ ಮಾಡಬಹುದು ಅಂತೇಳಿ ಹೇಳ್ತೇನೆ. ಈ ಥರ PDF ಮತ್ತು JPG ಫೋಟೋಗಳನ್ನು ಫೈಲ್ ಸೈಜನ್ನು ಕಡಿಮೆ ಮಾಡ್ತಕ್ಕಂಥದ್ದು ಹೇಗೆ ಅನ್ನೋದು ಆನ್ಲೈನಲ್ಲಿ, ಅದು ಫ್ರೀಯಾಗಿ ಆನ್ಲೈನಲ್ಲಿ ಫೈಲ್ ಸೈಜನ್ನು ಕಡಿಮೆ ಮಾಡ್ತಕ್ಕಂಥ ಒಂದು ವಿಧಾನದ ಬಗ್ಗೆ ನಾನು ಹೇಳಿದ್ದೀನಿ. ನೀವೆಲ್ಲರೂ ಮಾಡಬೇಕಂತಿದ್ರೆ ನಿಮಗೆ ಅಲ್ಲೇ ಸಿಗುತ್ತೆ PDF ಮತ್ತು ಇಮೇಜ್ ಎರಡು, ಅಂದರೆ ಫೋಟೋ ಸಹಿತ ನಾವು ಕಂಪ್ರೆಸ್ ಮಾಡ್ಬೋದು. ಇದು ಕಂಪ್ರೆಸ್ PDF ಫೈಲು. ಇದು ಒಂದು PDF ಕಂಪ್ರೆಸ್ ಮಾಡ್ತಕ್ಕಂಥ ಒಂದು ಇದು. ಓಕೆ, ಇಷ್ಟೊತ್ತು ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡೋದಕ್ಕಾಗಿ ತುಂಬ ಧನ್ಯವಾದಗಳು ಹೇಳ್ತೇನೆ. ಇಂಥ ವಿಡಿಯೋಗಳು ಸಾಕಷ್ಟು ಈ ಯೂಟ್ಯೂಬ್ ಚಾನಲ್ನಲ್ಲಿ ಹಾಕ್ತಾ ಇರ್ತೇನೆ. ಥ್ಯಾಂಕ್ ಯು.